ಅಮ್ಮ ಒಂದ್ 5 ನಿಮಿಷ ಕರೆಕ್ಟ್ ಆಗಿ ಮಲ್ಕೊಳಕ್ಕೂ ಬಿಡೋದಿಲ್ವಲ್ರಿ, ಕಾಟ ಕೊಡ್ತೀರಲ್ರಿ. ಮಲ್ಗಿದ್ ಸಾಕು ಡ್ಯಾಡಿ, ಸ್ನಾನ ಮಾಡಿ. ಬೇಡ ನೋಡು. ಏಯ್ ನೀನೇನ್ ದೊಡ್ಡ ರೌಡಿನೇನಾ? ಬಿಡ್ಬೇಕ ಸರಿ, ಈಗಲೇ ಆಯ್ತು, ಸಸ್ಬೇಕು ನೋಡ್ಲಾ. ಓಕೆ. ನಾನ್ ಬಿಡಲ್ಲ, ಮನೆಗೆ ಹೋಗು. ನನಗೆ ಬಸ್ ಬಿಟ್ಲಾ. ಚಪಾತಿ ಬೇಕಂದ್ರೆ ಇಲ್ಲೇ ತಿನ್ನು. ಹೋಗ್ಲಿ, ಇನ್ನೊಂದೆರಡು ಚಪಾತಿ ಹಾಕೆ. ಹೇಣ, ಅಶ್ವಿನ್, ಅಯ್ಯೋ ಕೊಲೆ. ಮಗನೇ 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 ನಂಗನ್ಸುತ್ತೆ ಪಕ್ಕ ಅವಳೆ ಕೊಲೆ ಮಾಡಿರ್ತಾಳೆ ಸರ್. ಯಾಕೆಂದ್ರೆ ಅವಳು ಅಂತವಳೆ ಸರ್. ನನ್ನ ಮಗಳು ಹಾಗೆ ಕೊಲೆ ಮಾಡುವವಳಲ್ಲ, ಇದು ಬೇರೆ ಯಾರೋ ಮಾಡಿ ಅವಳ ಮೇಲೆ ಬರೋ ಹಾಗೆ ಮಾಡಿದ್ದಾರೆ. ಪ್ಲೀಸ್ ಲಿಸನ್. ಡೀಟೇಲ್ಸ್. ಬೆಳಿಗ್ಗೆ 6:10ಕ್ಕೆ ಹಾಲ್ನವನು ಕಾಲಿಂಗ್ ಬೆಲ್ ಮಾಡಿದಾಗ ಅಮೃತ ಡೋರ್ ಓಪನ್ ಮಾಡ್ತಾಳೆ. ಕೊಲೆ ನಡೆದಿದ್ದ ಹಿಂದಿನ ರಾತ್ರಿ ಗಂಡ ಹೆಂಡತಿ ನಡುವೆ ದೊಡ್ಡ ಜಗಳ ನಡೆದಿದೆ. ರಾತ್ರಿ ಏನ್ ನಡೀತು? ರಾತ್ರಿ 11:45ಕ್ಕೆ ಬಂದ್ರು. ತುಂಬಾ ಕುಡ್ತಿದ್ರು. ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ಸರ್ ಸಾರಿ ಸರ್, ಲೇಟ್ ಆಯ್ತು. ಏಯ್ ಕೊಡ್ತೀನಿ, ಏನ್ ಹೋಗ್ಬಿಡ್ತೀವ? ಒಂದ್ ನಿಮಿಷ, ಕಣ್ಣಿಗೆ ಹೆಂಗ್ ಕಾಣಿಸ್ತೀವಿ ನಾವು? ಹೋಗ. ಇವತ್ ನನ್ನ ಹೆಂಡತಿ ಏನಾದ್ರು ಜಗಳ ಆಡ್ಬೇಕು, ಅವಳನ್ನು ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ. ಬಿಡಲ್ಲ ಅವಳನ್ನ, ಬಿಡಲ್ಲ. ಈಗ ತುಂಬಾ ಕುಡಿದು ಬಿಟ್ಟಿದ್ಯಾ ಕಣ, ನಡಿ ಮನೆಗೆ ಹೋಗೋಣ. ಇಲ್ಲ ಬ್ರೋ, ರಕ್ತ ಕುದೀತಾ ಇದೆ. ಗಂಡಂಗ್ ರೆಸ್ಪೆಕ್ಟ್ ಕೊಡ್ದಿರೋಳು ಅವಳು ಒಬ್ಳು ಹೆಂಡ್ತಿನ. ನಿಂಗೆ ಗೊತ್ತಾ ಬ್ರದರ್, ನಾನು ಅವಳು ಸೆಕ್ಸ್ ಮಾಡಿ 8 ತಿಂಗಳಾಯ್ತು. 8 ತಿಂಗಳು ಕಟ್ಕೊಂಡಿರೋ ಗಂಡ ಇರ್ಬೇಕಾದ್ರೆ ಇನ್ನೊಬ್ಬನ ಜೊತೆ ಮಲಗ್ತಾಳಲ್ಲ ಅವಳು. ಅವಳನ್ನ ನಾನು ಬಿಡ್ತೀನ, ಅವನನ್ನ ನಾನು ಬಿಡ್ತೀನ, ಅವರಿಬ್ಬರನ್ನು ಸಾಯಿಸ್ತೀನಿ. ನನಗೆ ಯಾವೊಂದು ಭಯ ಇಲ್ಲ. ಐ ಡೋಂಟ್ ಕೇರ್. ಅವರಿಬ್ಬರನ್ನ ಸಾಯಿಸ್ತೀನಿ. He's not home yet. ಯಾವಾಗಲೂ ಲೇಟು. ಐ ರಿಯಲಿ ಕಾಂಟ್ ಟಾಲರೇಟ್ ದಿಸ್ ಎನಿ ಮೋರ್. ಐ ಡೋಂಟ್ ನೋ ವಾಟ್ ಟು ಡು. ಅಮೃತ, ನೀನು ಸ್ವಲ್ಪ ಕೂಲ್ ಆಗಿರು. ಜಾಸ್ತಿ ಏನು ರಿಯಾಕ್ಟ್ ಮಾಡಕ್ಕೆ ಹೋಗಬೇಡ. ರಿಯಾಕ್ಟ್ ಅಲ್ಲ ಅಜಯ್, ಸಾಯಿಸ್ಬಿಡೋಣ ಅನ್ಸುತ್ತೆ. ಹೆಂಡತಿ ಅನ್ನೋ ಒಂದು ರೆಸ್ಪೆಕ್ಟ್ ಇಲ್ಲ ಅವನಿಗೆ. ಈಗ ನೋಡು, ಕುಡ್ಕೊಂಡು ಟೈಟಾಗಿ ಬರ್ತಾನೆ ಮನೆಗೆ. ಥೂ, ಇವನ ಈ ಫೈನಾನ್ಸಿಯರ್ ನನ್ನ ಬಿಡಲ್ವಲ್ಲ ಗುರು. ಅಲ್ಲ 10 ಲಕ್ಷ ತಗೊಂಡು 1 ವರ್ಷ ಆಯ್ತು. ಎಲ್ಲಮ್ಮ ದುಡ್ಡು? ಸರ್ ಕೊಡ್ತೀನಿ, ಕೊಡ್ದೆ ಏನು ಓಡೋಗ್ಬಿಡ್ತೀನ ಸರ್? ಹೇಳ್ತಾ ಇಲ್ವಾ ಎಲ್ಲ ಲಾಸ್ ಆಗ್ಬಿಟ್ಟಿದೆ ಅಂತ. ಇವಾಗ ಯಾವುದೋ ಪ್ರೈವೇಟ್ ಕಂಪ್ನಿಲಿ ಸೇರ್ಕೊಂಡಿದ್ದೀನಿ. ಸಂಬಳ ಬಂದ ತಕ್ಷಣ ನಿಮ್ದೇ ಕೊಡ್ತೀನಿ ಸರ್ ಫಸ್ಟ್. ಏಯ್, ಇವತ್ತು ನಾಳೆ ಕೊಡ್ತೀನಿ ಅಂತಿದ್ದವನು ಇವಾಗ ಸಂಬಳ ಬಂದ್ಮೇಲೆ ಕೊಡ್ತೀನಿ ಅಂತಿದ್ಯಲ್ಲ. ಸರ್ ದುಡ್ಡಿಲ್ಲ ಅಂತ ಹೇಳಿದ್ನಲ್ಲ, ಬಂದ್ಮೇಲೆ ಕೊಡ್ತೀನಿ ಅಷ್ಟೇ. ನಾಳೆ ನನಗೆ ದುಡ್ಡು ಬೇಕಷ್ಟೇ, ಇಲ್ಲಾಂದ್ರೆ ನಿನ್ನ ಹೆಣ ಬೀಳುತ್ತೆ. ಏಯ್, ಏನ್ ಎಡಗಿಡ ಅಂತ ಮಾತಾಡ್ತಾ ಇದ್ಯಾ? ಏನೋ ದುಡ್ಡು ಕೊಟ್ಟಿದ್ಯಾ ಅಂತ ರೆಸ್ಪೆಕ್ಟ್ ಕೊಟ್ರೆ ಜಾಸ್ತಿ ಆಯ್ತು ನಿಂದು. ನಾನು ಹೇಳ್ತಾ ಇಲ್ವಾ ನನ್ನ ಹತ್ರ ದುಡ್ಡಿಲ್ಲ ಅಂತ? ಬಂದಾಗ್ಲೇ ಕೊಡೋದು. ಅದೇನ್ ಕಿತ್ಕೋತಿಯ ಕಿತ್ಕೋ. ಕಿತ್ಕೊಳ್ಳೋದ? ಏಯ್, ನನಗೆ ಆವಾಜ ಬೇಡ ನೋಡು. ಏಯ್ ನೀನೇನ್ ದೊಡ್ಡ ರೌಡಿನೇನಾ? ಇವಾಗೇನು ನಾನು ಕೊಡಲ್ಲ ಅಂದ್ರೆ ಏನೋ ಕಿತ್ಕೋತೇ ನೀನು? ಕೊಡಲ್ಲ, ಹೋಗಲ್ಲ. ಏನ್ ಮಾಡ್ತೀನ? ಮಾಡಿ ತೋರಿಸ್ತೀನಿ. ಇವತ್ತು ನಿನ್ ಕತೆ ಮುಗೀತು. ನನ್ ತೆಗಿತ್ಯಾ? ಲೇ ಮುಚ್ಕೊಂಡ್ ಫೋನ್ ಇಡಲೇ, ಬೇವರ್ಸಿ ನನ್ ಮಗನೇ. ಥೂ ಥೂ. ಮನೆಯಲ್ಲಿದ್ರೆ ಹೆಂಡತಿಯಿಂದ ನೆಮ್ಮದಿ ಇಲ್ಲ, ಆಫೀಸಿಗೆ ಹೋದ್ರೆ ಬಾಸಿಂದ ನೆಮ್ಮದಿ ಇಲ್ಲ. ಇಲ್ಲಿ ಬಂದು ಎಣ್ಣೆ ಹೊಡಿಯೋಣ ಅಂದ್ರೆ ಇಂಥ ಬೇವರ್ಸಿ ನನ್ನ ಮಕ್ಕಳು ಕಾಲ್ ಮಾಡ್ಕೊಂಡು ಸಾಯ್ತವೆ. ನನ್ನ ಮಗನ್ ನಾನು US ಅಲ್ಲಿ ಇದ್ದಾಗ ಹೆಂಗಿದ್ದೆ ಗೊತ್ತಾ ಮಗ? ರಾಜ ರಾಜ ಇದ್ದಂಗಿದ್ದೆ. ಅವಳಮ್ಮನ ಸೂಳೆನ್ ಕಟ್ಕೊಂಡೆ ನೋಡು, ಲೈಫೇ ಬರ್ಬಾದಾಗೋಯ್ತು. ಬಿಲ್ ಪೇ ಮಾಡಾಗಿದೆ, ಬಾ ಹೊರಡೋಣ. ಏಯ್ ಬಿಡ್ಬೇಕ, ಸರಿ, ಈಗಲೇ ಆಯ್ತು, ಸಸ್ಬೇಕು ನೋಡ್ಲಾ. ಓಕೆ. ನಾನ್ ಬಿಡಲ್ಲ, ಮನೆಗೆ ಹೋಗು. ನನಗೆ ಬಸ್ ಬಿಟ್ಲಾ. ಲೇ ನನಗ್ ಕಣ. ಮೇಡಮ್ ಹಾಲು. ಹೇಳ
ಕೊಲೆ. ಅಶ್ವಿನ್ ಅಯ್ಯೋ ಕೊಲೆ. ಅಕ್ಕ ಇವತ್ ಚಪಾತಿ ಬದಲು ಪೂರಿ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ನಿನಗೆ ಪೂರಿ ಬೇಕಂದ್ರೆ ಹೋಟ್ಲಿಗೆ ಹೋಗು, ಚಪಾತಿ ಬೇಕಂದ್ರೆ ಇಲ್ಲೇ ತಿನ್ನು. ಹೋಗ್ಲಿ, ಇನ್ನೊಂದೆರಡು ಚಪಾತಿ ಹಾಕೆ. ಇನ್ನೆರಡ? ಒಂದೇ. ವಿಜಯ್ ತಿಂದು ಮಿಕ್ಕಿದ್ಮೇಲೆ ಆಮೇಲೆ ನೀನು ತಿನ್ನು. ವಿಜಯ್ ಇನ್ನೂ ಎದ್ದಿಲ್ಲ ಕಣೆ. ನೋಡು, ಗೊರ್ಕೆ ಸದ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಹೌದಲ್ವಾ? ರಾತ್ರಿ ಕುಡ್ದು ಜಾಸ್ತಿ ಆಗಿದೆ ಅನ್ಸತ್ತೆ, ಅದಕ್ಕೆ ಇನ್ನೂ ಎದ್ದಿಲ್ಲ ಮನುಷ್ಯ. ನಂಗೂ ಅದೇ ಡೌಟು. ಎದ್ದೇಳ್ಸೋಣ? ಬಾ. ಎದ್ದೇಳಿ ಡ್ಯಾಡಿ. ಒಂದು 5 ನಿಮಿಷ ಮಲ್ಕೊಳಕ್ ಬಿಡು ಪ್ಲೀಸ್. ಎದ್ದೇಳಿ ಡ್ಯಾಡಿ. ಒಂದು 5 ನಿಮಿಷ ಸುಮ್ಮನೆ ಮಲ್ಕೊಳಕ್ ಬಿಟ್ಬಿಡ್ರಿ ಪ್ಲೀಸ್. ಎದ್ದೇಳಿ ಡ್ಯಾಡಿ ಮೇಲೆ. ಗಂಟೆ ಎಂಟಾಯ್ತು, ಏನ್ರಿ? ಎಷ್ಟೊತ್ತು ಮಲಗ್ತೀರಾ? ಅಮ್ಮ ಒಂದು 5 ನಿಮಿಷ ಕರೆಕ್ಟಾಗಿ ಮಲ್ಕೊಳಕ್ಕೂ ಬಿಡೋದಿಲ್ವಲ್ರಿ, ಕಾಟ ಕೊಡ್ತೀರಲ್ರಿ. ಮಲ್ಗಿದ್ ಸಾಕು ಡ್ಯಾಡಿ, ಫಸ್ಟ್ ಸ್ನಾನ ಮಾಡಿ. ಸರಿ, ಏನು ತಿಂಡಿ? ಡ್ಯಾಡಿ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಆಮೇಲೆ ತಿಂಡಿ. ಫಸ್ಟು ತಿಂಡಿ ಆಮೇಲೆ ಸ್ನಾನ. ಸರಿ, ಏನು ತಿಂಡಿ ಅದು ಹೇಳು. ಚಪಾತಿ. ಟಂಟಡಾಯ್. ಚಪಾತಿ? ಯು ಮೀನ್ ಚಪಾತಿ? ಹಾ, ಚಪಾತಿ. ಚಪಾತಿ ತುಂಬಾ ಚೆನ್ನಾಗಿದೆ, ನಾನು 3 ತಿಂದೆ. ಬಿರಿಯಾನಿ ತಿಂದಂಗೆ ಹೇಳ್ತೀಯ. ಅಲ್ಲ ಕಣ್ರೆ, ನೆನ್ನೆನೂ ಚಪಾತಿ, ಮೊನ್ನೆನೂ ಚಪಾತಿ. ಐ ಹೇಟ್ ಚಪಾತಿ. ನಾಳೆನೂ ಚಪಾತಿನೇ. ಇವಾಗ ನೀವು ಹೋಗಿ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಇವಾಗ ನಿಮ್ಗೆ ಅದು ಸಿಗಲ್ಲ. ಅಕ್ಕ ತಂಗಿ ಸೇರ್ಕೊಂಡು ನನ್ನ ತುಂಬಾ ಡಾಮಿನೇಟ್ ಮಾಡ್ತಿದ್ದೀರಾ. ಹಿಂಗೆ ಮಾಡ್ತಾ ಇರಿ, ಮನೆ ಬಿಟ್ಟು ಹೊಟ್ಟೋಗ್ತೀನಿ ನಾನು. ಮೊದ್ಲೋಗಿ ಸ್ನಾನ ಮಾಡ್ಕೊಂಡ್ ಬಾ, ಆಮೇಲೆ ಮನೆ ಬಿಟ್ಟು ಹೋಗು. ನಾನೇ ನಿನ್ ಬಟ್ಟೆ ಪ್ಯಾಕ್ ಮಾಡ್ಕೊಡ್ತೀನಿ. ಅಯ್ಯೋ, ನೀನು ಏನೇ ಬಂದಿದ್ದೆ ನಿನಗೆ? ನಿಮ್ಮಿಬ್ರಿಗೂ ನಾನು ಬ್ಯಾಡ್ವೇನ್ರೇ? ಡ್ಯಾಡಿ, ಏನಿದು ಬೆಳಗ್ಗೆ ಹೋಗಿ ಸ್ನಾನಕ್ಕೆ. ಸರಿ, ಏನು ನೀನು ಹೇಳ್ದಂಗೆ ಕೇಳ್ಬೇಕಷ್ಟೇ ತಾನೇ? ಮಲ್ಕೊಳ್ಳೋದೆಲ್ಲ ಹೋಗಿ ಸ್ನಾನಕ್ಕೆ. ಓಹ್, ಸ್ನಾನಕ್ಕೆ ಹೋಗಕ್ಕೆ ಕೇಳ್ದ? ನನಗೆ ಮಲ್ಕೊ ಅಂದಂಗಾಯ್ತು. ನಮ್ಮಮ್ಮ ನೀನು. ನಂಗೆ ಸುಮ್ಮನೆ ಮೌತ್ ವಾಶ್ ಕೂಡ ಮಾಡಿಲ್ಲ, ಗಬ್ಬು. ಮೊದ್ಲು ಹೋಗಿ ಸ್ನಾನ. ಮ್ಯಾಚ್ ಕಡೆ ಮಾಡಿಲ್ಲ, ಒಳ್ಳೆ ಇಂಗ್ಲೀಷ್ ಕುಡ್ದವ್ರ ಥರ ಆಡ್ತಾಳೆ. ಡ್ಯಾಡಿ, ಚಪಾತಿ ಹೇಗಿದೆ? ಚಪಾತಿ ಚಪಾತಿ ಥರನೇ ಇದೆ, ಇನ್ನೂ ಸ್ವಲ್ಪ ಹಾಕು. ಹೇ ಸುಮ್ನಿರೆ, ಅವ್ರನ್ನ ಮಾತಾಡ್ಸ್ಬೇಡ, ಅವ್ರು ತುಂಬಾ ಬಿಜಿ, ಇನ್ನು ಹೊರಗಡೆ ಎಲ್ಲ ಹೋಗ್ಬೇಕು. ಬ್ಯುಸಿಯಲ್ಲಿದ್ದಾರೆ, ಫ್ರೀ ಆಗೇ ಇದಾರಲ್ಲ. ಕೆಲ್ಸ ಇದ್ರೆ ಮಾತ್ರ ಬ್ಯುಸಿ ಆಗಿರ್ಬೇಕಾ? ಬೇರೆ ಟೈಮಲ್ಲಿ ಬ್ಯುಸಿ ಆಗಿರ್ಬಾರ್ದಾ? ಇವಾಗ ಏನು ಫ್ರೀ ಆಗಿದ್ದಾರೆ ಅಂತ ಕತೆ ಹೇಳ್ತಾರಾ? ಹೇಳ್ತಾರೆ. ಹೇಳಲ್ಲ. ಹೇಳ್ತಾರೆ. ಹೇಳಲ್ಲ. ಹೇಳ್ತಾರೆ. ಚಾಲೆಂಜಾ? ಚಾಲೆಂಜು. ಏನ್ ಚಾಲೆಂಜು? ನಾನು ಚಪಾತಿ ಬದಲು ಪೂರಿ ಮಾಡ್ತೀನಿ. ಡ್ಯಾಡಿ ಪೂರಿ ಮಾಡ್ತಾಳಂತೆ. ಬೇಡ, ಈಗೇನು ಕತೆ ಕೇಳಕ್ಕೆ ಇಷ್ಟೆಲ್ಲ ನಾಟಕ ತಾನೆ? ನಮ್ದೇನು ಒತ್ತಾಯ ಇಲ್ಲ, ನೀವು ಫ್ರೀ ಆಗಿದ್ರೆ ಹೇಳ್ಬೋದು. ಈಗ ಆಗಲ್ಲ, ನನ್ನ ಕೆಲಸ ಇದೆ, ಆಚೆ ಹೋಗ್ಬೇಕು. ಡ್ಯಾಡಿ ಪ್ಲೀಸ್. ಹೇಳ್ತೀನಿ. ನನ್ನ ಮಗಳು ಹಾಗೆ ಕೊಲೆ ಮಾಡುವವಳಲ್ಲ, ಇದು ಬೇರೆ ಯಾರೋ ಮಾಡಿ ಅವಳ ಮೇಲೆ ಬರೋ ಹಾಗೆ ಮಾಡಿದ್ದಾರೆ.
ಮೇಡಮ್ ನಾನು ಅವಳ ಕಸಿನ್ ಮತ್ತೆ ಅವಳು ಕೊಲೆ ಮಾಡಿದಾಳೆ ಅನ್ನೋದನ್ನು ನಾನು ನಂಬಲ್ಲ. ಇದ್ರ ಹಿಂದೆ ಬೇರೆ ಯಾರೋ ಇರಬೇಕು ಅಂತ ನನಗನ್ಸುತ್ತೆ. ನನ್ನ ಮಗಳು ಈ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾರೋ ಈ ಕೊಲೆ ಮಾಡಿ ಅವಳ ತಲೆ ಕಟ್ಟಿ ಅಪವಾದನ ಅವಳ ಮೇಲೆ ಓಡಿಸಿದಾರೆ ಅಷ್ಟೇ. ಸರ್, ಕಲೆಕ್ಟ್ ಮಾಡಿರೋ ಹೇರ್ ಸ್ಯಾಂಪಲ್ಲು ಅವ್ರ ಹೆಂಡ್ತಿದೆ. ಮನೇಲಿ ಅಮೃತ ಹಾಗೂ ಅಶ್ವಿನ್ ಅವ್ರದ್ದು ಬಿಟ್ರೆ ಬೇರೆ ಯಾರ್ದು ಹೇರ್ ಸ್ಯಾಂಪಲ್ ಆಗಲಿ ಫಿಂಗರ್ ಪ್ರಿಂಟ್ಸು ಸಿಕ್ಕಿಲ್ಲ ಸರ್. ನಾನು ಆ ಮನೇಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಆ ಹುಡುಗಿ ಸರಿ ಇರ್ಲಿಲ್ಲ ಸರ್. ತುಂಬಾ ಕೊಬ್ಬಿನ ಹುಡುಗಿ, ಯಾರಿಗೂ ಮುಖ ಕೊಟ್ಟೆ ಮಾತಾಡ್ತಾ ಇರ್ಲಿಲ್ಲ. ಅವಳ ಕಾಟ ತಡಿಯಕ್ಕಾಗ್ದೆ ಅಶ್ವಿನ್ ಅವ್ರ ಅಮ್ಮ ಕೂಡ ಓಡ್ ಹೋದ್ರು. ಆಮೇಲೆ ನಾನು ಕೆಲಸ ಬಿಟ್ಬಿಟ್ಟೆ ಸರ್. ನನ್ಗನ್ಸುತ್ತೆ ಪಕ್ಕ ಅವಳೇ ಕೊಲೆ ಮಾಡಿರ್ತಾಳೆ ಸರ್. ಯಾಕೆಂದ್ರೆ ಅವಳು ಅಂತವಳೆ ಸರ್. ಸರ್, ಇವಳು ಅಕ್ಕಪಕ್ಕದವ್ರ ಜೊತೆ ಯಾರ ಕೈಲೂ ಮಾತಾಡ್ತಾ ಇರ್ಲಿಲ್ಲ. ಇವಳೇ ಇರ್ಬೇಕು ಸರ್, ಗ್ಯಾರಂಟಿ ಕೊಲೆ ಮಾಡಿರೋದು. ಮೇಡಮ್ ಹಾಲು. ಮೇಡಮ್ ಹಾಲು ತಗೊಳ್ಳಿ. ಹೇಳ ಹೇಳ. ಅಯ್ಯೋ ಕೊಲೆ. ಮಗನೇ 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 ಮಗ ಕಣಪ್ಪ. ಮೇಡಮ್ ನಾನು ಅವಳ ಕಸಿನ್. ಚೈಲ್ಡ್ಹುಡ್ಡಿಂದನೂ ಅವಳನ್ನ ನೋಡ್ತಾ ಇದ್ದೀನಿ. ಅವಳಿಗೂ ಅವಳ ಗಂಡನ ಮಧ್ಯೆ ಮನಸ್ತಾಪ ಇತ್ತು. ಆದರೆ ಅದು ಎಲ್ಲರಿಗೂ ಗೊತ್ತಿತ್ತು ಕೂಡ. ಮತ್ತು ಅವಳು ಕೊಲೆ ಮಾಡಿದಾಳೆ ಅನ್ನೋದನ್ನು ನಾನು ನಂಬಲ್ಲ.
ಇದ್ರ ಹಿಂದೆ ಬೇರೆ ಯಾರೋ ಇರಬೇಕು ಅಂತ ನನಗನ್ಸುತ್ತೆ. ಮೇಡಮ್ ದಿನ ಹಾಲು ಹಾಕೋದು ನಾನೇ ಈ ಮನೆಗೆ. ದಿನ ಹಾಕೋ ಥರನೇ ಇವತ್ತು ಹಾಕೋಣ ಅಂತ ಬಂದೆ. ಮೇಡಮ್ ಬಂದರು, ಅವ್ರ ಕೈಗೆ ಹಾಲು ಕೊಟ್ಟೆ. ಹಾಲು ಕೊಟ್ಟು ನೋಡ್ತೀನಿ, ಪಕ್ಕದಲ್ಲಿ ಅವರ ಯಜಮಾನ್ರ ಹೆಣ ಬಿದ್ದಿದೆ. ಬಾಡಿ ಎಲ್ಲ ಫುಲ್ಲು ಬ್ಲಡ್ ಆಗಿತ್ತು. ನನ್ ಫುಲ್ ಗಾಬರಿ ಆಯ್ತು. ಆದ್ರೆ ಆ ಹೆಂಗಸಿನ ಮುಖದಲ್ಲಿ ಭಯನೇ ಇಲ್ಲ. ಗಂಡ ಕೊಲೆ ಆಗಿದ್ರು ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ನನಗೆ ಫುಲ್ ಭಯ ಆಗೋಯ್ತು. ಆದ್ರೆ ಆ ಹೆಂಗಸಿಗೆ ಭಯನೇ ಇಲ್ಲ ಮೇಡಮ್. ಪಕ್ಕ ಅವರೇ ಕೊಲೆ ಮಾಡಿರ್ತಾರೆ ಮೇಡಮ್. ಗಾಬರಿಲಿ ನಾನೇ ಓಡ್ಬಂದು ನಿಮ್ಗೆ ಇನ್ಫಾರ್ಮ್ ಮಾಡಿದೆ ಮೇಡಮ್. ನನ್ನ ಮಗಳು ಹಾಗೆ ಕೊಲೆ ಮಾಡುವವಳಲ್ಲ. ಇದು ಬೇರೆ ಯಾರೋ ಮಾಡಿ ಅವಳ ಮೇಲೆ ಬರೋ ಹಾಗೆ ಮಾಡಿದ್ದಾರೆ. ಪ್ಲೀಸ್ ಲಿಸನ್. ಗಂಡ ಹೆಂಡತಿ ಜಗಳ ನಡೀತಾ ಇದ್ದದ್ದು ನಿಜ, ಆದ್ರೆ ಅವಳು ಕೊಲೆ ಮಾಡುವಷ್ಟು ಕ್ರೂರಿ ಅಲ್ಲ. ಪ್ಲೀಸ್, ಫಾರ್ ಗಾಡ್ ಸೇಕ್, ಪ್ಲೀಸ್. ಅಶ್ವಿನ್ ಅಕ್ಕ ನಾನು 2 ವರ್ಷ ಆಯಿತು ನಾವು ಅವರು ಬೇರೆ ಆಗಿ. US ಇಂದ ಬಂದಾಗ ಅವ್ರು ಚೆನ್ನಾಗೇ ಇದ್ರು. ಆಮೇಲೆ ಸ್ವಲ್ಪ ಕಿರಿಕಾಯ್ತು. ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ನಮ್ಮ ಮನೆಗೆ ಬಂದೆ. 7-8 ತಿಂಗಳಾಯ್ತು ನಾನು ಅವನ ಹತ್ರ ಮಾತಾಡಿ. ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮ್ಗಾಗನ್ಸುತ್ತಾ ನನ್ನ ಮಗಳು ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾರೋ ಈ ಕೊಲೆ ಮಾಡಿ ಅವಳ ತಲೆ ಕಟ್ಟಿ ಈ ಅಪವಾದನ ಅವಳ ಮೇಲೆ ಹೊರಿಸಿದ್ದಾರೆ ಅಷ್ಟೇ. ಗಂಡ ಹೆಂಡತಿ ಇಬ್ರು ಚೆನ್ನಾಗೇ ಇದ್ರು ಸರ್. ಸಣ್ಣ ಪುಟ್ಟ ಮನಸ್ತಾಪ ಇದ್ರೂ ನನ್ನ ಮಗಳು ಅವಳ ಗಂಡನ ತುಂಬಾನೇ ಪ್ರೀತಿ ಮಾಡ್ತಿದ್ಲು ಸರ್. ಅವಳು ಈ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಮನೇಲಿ ಯಾವಾಗ್ಲೂ ಒಂದೇ ಜಗಳ. ಅವ್ನ್ ನೋಡಿದ್ರೆ ಯಾವಾಗ್ಲೂ ಕುಡ್ಕೊಂಡ್ ಬಂದ್ಬಿಟ್ಟು ನಿನ್ನ ಸಾಯಿಸ್ತೀನಿ ಅಂತಿದ್ದ. ಈಗ ನೋಡಿದ್ರೆ ಅವಳೇ ಇವನನ್ನ ಸಾಯಿಸ್ಬಿಟ್ಟಿದ್ದಾಳೆ. ಎಂತ ಕಾಲ ಬಂತೋ. ಎನಿ ಪ್ರೈಮರಿ ಡೀಟೇಲ್ಸ್? ಬೆಳಿಗ್ಗೆ 6:10ಕ್ಕೆ ಹಾಲ್ನವನು ಕಾಲಿಂಗ್ ಬೆಲ್ ಮಾಡಿದಾಗ ಅಮೃತ ಡೋರ್ ಓಪನ್ ಮಾಡ್ತಾಳೆ. ಕೊಲೆ ನಡೆದಿದ್ದ ಹಿಂದಿನ ರಾತ್ರಿ ಗಂಡ ಹೆಂಡತಿ ನಡುವೆ ದೊಡ್ಡ ಜಗಳ ನಡೆದಿದೆ ಸರ್. ಹೊರಗಡೆಯಿಂದ ರೂಮ್ ಒಳಗೆ ಯಾರಾದರೂ ಬಂದಿರೋ ಚಾನ್ಸಸ್ ಕೂಡ ಇದೆ. ಕೊಲೆ ಬಿಟ್ವೀನ್ 1 and 3 ನಡೆದಿದೆ. ಕೊಲೆಗೆ ಯೂಸ್ ಮಾಡಿದ ವೆಪನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಓಕೆ, ರೈಟ್. ಅವಳ ಫೋನ್ನ ಕೂಡ ಸೀಸ್ ಮಾಡಿದ್ದೀವಿ ಸರ್. ಮೇಲ್ನೋಟಕ್ಕೆ ಅಮೃತ ಮರ್ಡರ್ ಮಾಡಿರೋ ಹಾಗೆ ಕಾಣಿಸುತ್ತೆ. ಅಥವಾ ಬೇರೆ ಇನ್ಯಾರಾದ್ರೂ ಜೊತೆ ಕೂಡ ಅವಳು ಸೇರ್ಕೊಂಡಿರ್ಬೋದು. ಅಮೃತ ಅಥವಾ ಅವಳು ಕಡೆಯವರು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು. ಅಮೃತನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ. ಎಸ್ ಸರ್. ಅಕ್ರಮ ಸಂಬಂಧ ಅಥವಾ ಸೆಕೆಂಡ್ ಲವ್ ಇರ್ಬೋದು ಅನ್ಸುತ್ತೆ. ಸೊ ಜಸ್ಟ್ ಅರೆಸ್ಟ್ ಹರ್. ಹಾಂ, ಹಾಗೆ ಆ ಹಾಲ್ನವನ್ನ ಮಾನಿಟರ್ ಮಾಡಿ. ಶೋರ್ ಸರ್. ಓಕೆ. ನಿಜವಾಗ್ಲೂ ಗೊತ್ತಿಲ್ಲ. ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ರಾತ್ರಿ ಏನ್ ನಡೀತು? ರಾತ್ರಿ 11:45ಕ್ಕೆ ಬಂದ್ರು. ತುಂಬಾ ಕುಡ್ತಿದ್ರು. ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ಊಟ ಬಡಿಸುತ್ತಾ ಗಲಾಟೆ ಮಾಡಿದ್ರು. ನನ್ನ ರೂಮಿಗೆ ಬಂದು ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟೆ. ತುಂಬ ಹೊತ್ತು ಹೊರಗಡೆ ಕಿರ್ಚಾಡ್ತಿದ್ರು. ಆಮೇಲೆ ಅವರು ಸುಮ್ಮನಾದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಬಾಗಿಲು ತೆಗೆದೆ. ಅವ್ರು ಆಲ್ರೆಡಿ ಮಲಗಿಬಿಟ್ಟಿದ್ರು. ನಾನೇ ಬೆಡ್ಶೀಟ್ ಹೊಚ್ಬಿಟ್ಟು ಬಂದು ಮಲ್ಕೊಂಡೆ. ಬೆಳಗ್ಗೆ ಹಾಲು ನೋವು ಬಂದಾಗಲೇ ಇರ್ತಿತ್ತು. ಆಗ ನೋಡಿದ್ರೆ ಹೀಗೆಲ್ಲ ಆಗ್ಬಿಟ್ಟಿತ್ತು.
ರಾತ್ರಿ ನೀವಿಬ್ರೇ ಇದ್ದಿದ್ದ ಅಥವಾ ಮನೇಲಿ ಬೇರೆ ಇನ್ಯಾರಾದ್ರೂ ಇದ್ರಾ? ಇಲ್ಲ ಮ್ಯಾಮ್, ನಾವಿಬ್ಬರೇ ಇದ್ದಿದ್ದು, ಇನ್ಯಾರೂ ಇರಲಿಲ್ಲ. ಅಮೃತ ಅವರೇ, ನಿಮ್ಮ ಗಂಡನ ಕೊಲೆನ ನೀವೇ ಮಾಡಿದ್ದು ಅಂತ ನಮ್ಮ ಪ್ರೈಮರಿ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ. ಸೊ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಕೋಆಪ್ರೇಟ್. ನಾನು ಕೊಲೆ ಮಾಡಿಲ್ಲ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.